ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಅಡುಗೆ ಮನೆಗೆ ಸ್ವಾಗತ. ನಾನು ನಿಮಗಿವತ್ತು ಹೀಗೆ ಈಸಿಯಾಗಿ, ಟೇಸ್ಟಿಯಾಗಿ, ಸ್ಪೈಸಿಯಾಗಿ ಎಗ್ ಬುರ್ಜಿ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಹಾಗಾದರೆ. 2 ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿನೂ ತೊಗೊಂಡಿದ್ದೀನಿ. ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇಷ್ಟು ತೊಗೊಳ್ಳಿ, ಇಲ್ಲ ಕಮ್ಮಿ ತೊಗೊಳ್ಳಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿನೂ ನೀಟಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ನಾನು. ಆಮೇಲೆ ಮೊಟ್ಟೆ. ಸೊ ಮೊಟ್ಟೆ ಎಷ್ಟು ಬೇಕೋ ನೀವು ಅಷ್ಟು ತೊಗೊಳ್ಳಿ. ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. ಮಸಾಲ ಪುಡಿಯಲ್ಲಿ ಮೆಣಸಿನ ಪುಡಿ, ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಮೆಣಸಿನ್ಕಾಯು ಖಾರ ಇರುತ್ತೆ, ಅದರಿಂದ ಸ್ವಲ್ಪ ಧನ್ಯದ ಪುಡಿ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಒಂದು 7-8 ಸ್ಪೂನ್ ಎಣ್ಣೆ ಇದ್ದರೆ ಸಾಕು. ಟೇಸ್ಟಿಗೆ ಉಪ್ಪು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಸ್ವಲ್ಪ ಬಿಸಿ ಆಗೋವರೆಗೂ ಹಾಗೆ ಬಿಡೋಣ. ಎಣ್ಣೆ ಹಾಕೋಕ್ಕೂ ಮುಂಚೆ ಪ್ಯಾನ್ ಬಿಸಿ ಆದರೆ ಕರೆಕ್ಟಾಗಿ ಬರುತ್ತೆ. ಪ್ಯಾನ್ ಬಿಸಿ ಆಗಲಿ. ಪ್ಯಾನ್ ಬಿಸಿ ಆಗಿದೆ. ಈಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ಎಣ್ಣೆ ಯಾವಾಗಲೂ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಎಗ್ ಬುರ್ಜಿಗೆ. ಯಾಕೆ ಅಂತ ಅಂದರೆ ಆಯ್ಲಿ ಫೀಲ್ ಆಗಿಬಿಡುತ್ತೆ. ಎಂಡಿಂಗಲ್ಲಿ ನೀವು ಫುಲ್ ಕಂಪ್ಲೀಟ್ ಆದಮೇಲೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಎಗ್ ಬುರ್ಜಿ ಆಯ್ಲಿ ಫೀಲ್ ಆಗುತ್ತೆ. ಸೊ ಎಣ್ಣೆ ತಿನ್ನೋದು ಹೆಲ್ತ್ಗೂ ಅಷ್ಟು ಜಾಸ್ತಿ ಒಳ್ಳೇದಲ್ವ ಆಯಿಲು. ಸೊ ಅದರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಆಯಿಲ್ನ. ನಾನು ಬಂದು ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೀನಿ ಆಯಿಲು. ಸೊ ನೀವು ಅದು ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ 2 ನೋಡಿ ಎಣ್ಣೆ ಕಾದಿದೆ ಅಲ್ವಾ, 2 ಚಿಟಪಟ ಅಂತ ಸಿಡಿತಾ ಇದೆ. ಸೊ ಈಗ ನೀಟಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ. ಚೆನ್ನಾಗಿ ಕಾದಿದೆ, ಸಿಡಿತಾ ಇದೆ. ಸೊ ಇದು ಸ್ವಲ್ಪ ನೀಟಾಗಿ ಇದಾಗಲಿ, ಫ್ರೈ ಆಗಲಿ. ಇದಾದಮೇಲೆ ನೆಕ್ಸ್ಟು ನಾವು ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಹಚ್ಕೊಂಡಿರ್ತೀವಲ್ಲ, ಆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿನೂ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು. ಅದು ಫುಲ್ಲು ಗೋಲ್ಡನ್, ಯಾಕಂದರೆ ಹಸಿ ಇರುತ್ತಲ್ಲ, ಆ ಹಸಿತನ ಎಲ್ಲ ಹೋಗಬೇಕು. ಅದರಿಂದ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನೂ. ಈರುಳ್ಳಿ ಫ್ರೈ ಆಗ್ತಾ ಇದೆ. ಇದನ್ನು ನೀವು ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಮನೇಲೇ ಮಾಡ್ಕೊಳ್ಳಿ. ಅರ್ಜೆಂಟಾಗಿ ಏನು ನೀವು ಗ್ರೇವಿ ಇದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಸೊ ಆರಾಮಾಗಿ ನೀವು ಈ ಥರ ಮೊಟ್ಟೆ ಪಲ್ಯನ ಮನೇಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಮಾತ್ರ ಸೂಪರಾಗಿರುತ್ತೆ. ಸೊ ಇದು ಸ್ವಲ್ಪ ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು ಸ್ವಲ್ಪ ನಾನು ಸಾಲ್ಟ್ ಅಂದರೆ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಯಾವುದೇ ಅಡುಗೆಗೂ ಅಷ್ಟೇ ನೀವು ಉಪ್ಪು ಆ್ಯಡ್ ಮಾಡ್ಕೊಂಡಷ್ಟು ಬೇಗ ಬಾಯ್ಲೂ ಆಗುತ್ತೆ. ವೆಜಿಟೇಬಲ್ಸ್ ಆಗಲಿ, ಇಲ್ಲ ಒಗ್ಗರಣೆಯಲ್ಲಿ ಆನಿಯನ್ಸ್ ಆಗಲಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕೋತೀನಿ. ಅರಿಶಿನ ಬಂದು ಎಲ್ಲ ಅಡುಗೆಗೂ ಯೂಸ್ ಮಾಡಬೇಕು ನಾವು. ತುಂಬಾ ಒಳ್ಳೆಯದು, ಬಿಕಾಸ್ ಅದು ಬಾಡೀಲಿ ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಮಾಡುತ್ತೆ. ಸೊ ಇವಾಗ ನೀಟಾಗಿ ಫ್ರೈ ಆಗಲಿ. ಅಂದರೆ ಆನಿಯನ್ ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು ಲೈಟಾಗಿ. ಸ್ವಲ್ಪ ಅದನ್ನು ಫ್ರೈ ಆಗೋಕ್ಕೆ ಬಿಡೋಣ ನಾವು. ಸೊ ಅದು ಫ್ರೈ ಆಗ್ತಿದ್ದಂಗೆ ನಾವು ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಯಾಕೆ ಅಂತ ಅಂದರೆ ಅದು ಸ್ವಲ್ಪ ಫ್ರೈ ಆದಷ್ಟು ನಮಗೆ ಅದು ಚಪಾತಿ ಜೊತೆ ಆಗಲಿ, ಪೂರಿ ಜೊತೆ ಆಗಲಿ ಅದನ್ನು ಹೆಚ್ಕೊಂಡು ತಿಂದರೆ, ಇವನ್ ಮೆಣಸಿನ್ಕಾಯಿ ತಿಂದರೂ ನಮ್ಗೆ ಅಷ್ಟು ಫೀಲ್ ಆಗೋಲ್ಲ ನಾವು ಮೆಣಸಿನ್ಕಾಯಿ ತಿಂತಾ ಇದ್ದೀವಿ ಅಂತ. ಸೊ ಚೆನ್ನಾಗಿರುತ್ತೆ. ಅದು ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಮೊದಲೇ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳಿ. ಈರುಳ್ಳಿ ಜೊತೆ ಹಸಿಮೆಣ್ಸಿನ್ಕಾಯಿನೂ ಫ್ರೈ ಆಗಲಿ ನೀಟಾಗಿ. ನೀವು ಬೇಕಂದರೆ ಇದನ್ನು ಚಪಾತಿ ಜೊತೆ ರೋಲ್ ಸಹ ಮಾಡಿ ಕೊಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಬಟ್ ಮಕ್ಳಿಗೆ ಮಾಡಿಕೊಡುವಾಗ ನೀವು ಹಸಿಮೆಣ್ಸಿನ್ಕಾಯಿ ಆಗಲಿ, ಖಾರ ಆಗಲಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಖಾರದ ಪುಡಿನ ಹಾಕದೇ ಇದ್ದರೂ ನಡೆಯುತ್ತೆ. ಸೊ ಈಗ ನೀಟಾಗಿ ಫ್ರೈ ಆಗಿದೆ.
ಸೊ ಗೋಲ್ಡನ್ ಬ್ರೌನ್ ಬಂದಿದೆ ಆಲ್ಮೋಸ್ಟು. ಸೊ ಈಗ ನೆಕ್ಸ್ಟು ನಾವು ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊಳ್ಳೋಣ. ಕರಿಬೇವನ್ನ ಯಾವಾಗಲೂ ನಾನು ಸ್ವಲ್ಪ ಒಗ್ಗರಣೆ ಟಾಪಿಕಲ್ಲಿ ಲಾಸ್ಟಲ್ಲೇ ಆ್ಯಡ್ ಮಾಡ್ತೀನಿ, ಫಸ್ಟೇ ಆ್ಯಡ್ ಮಾಡಲ್ಲ. ಯಾಕೆ ಅಂತ ಅಂದರೆ ಫಸ್ಟೇ ಆ್ಯಡ್ ಮಾಡಿದ್ರೆ ಅದು ಫುಲ್ಲು ಫ್ರೈ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೂ ಕೂಡ. ಸೊ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಅದು ಫ್ಲೇವರು, ಇವನ್ ಸ್ಮೆಲ್ಲು, ತಿನ್ನೋಗ್ಲೂ ಅಷ್ಟೇ ಆ ಫೀಲ್ ಆಗುತ್ತೆ ನಾವು ಕರಿಬೇವು ತಿಂತಾಯಿದ್ದೀವಿ ಅಂತ. ಸೊ ಚೆನ್ನಾಗಿರುತ್ತೆ, ಅದು ಹೇರ್ಸ್ಗೂ ತುಂಬ ಒಳ್ಳೆಯದು ಕರಿಬೇವು ಬಂದು. ಸೊ ನೆಕ್ಸ್ಟ್ ನಾವು ಇವಾಗ ಎಗ್ ಆ್ಯಡ್ ಮಾಡ್ಕೊಳ್ಳೋಣ, ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳೋಣ. ಮೊಟ್ಟೆನ ನೀವು ಒಂದು ಬೌಲ್ಗೆ ಎಲ್ಲ ಮೊಟ್ಟೆ ಹೊಡೆದಾಕಿ ಬೀಟ್ ಮಾಡಾದರೂ ಹಾಕ್ಬೋದು, ಒಂದೇ ಸತಿನೂ ಹಾಕ್ಬೋದು. ನಾನಿಲ್ಲಿ ಒಂದೊಂದೇ ಹಾಕೋತಾ ಇದ್ದೀನಿ, ನನಗೆ ಟೈಮ್ ಇರಲಿಲ್ಲ ಆ್ಯಕ್ಚುಲಿ. ಸೊ ನಾನು ಇದನ್ನು ಬೇಗ ಮಾಡ್ತಾಯಿದ್ದೀನಿ ಬೆಳಗ್ಗೆನೆ. ಸೊ ಅದರಿಂದ ನಾನು ಒಂದೊಂದೇ ಹಾಕೋತಾ ಇದ್ದೀನಿ, ನಾನು ಬೀಟ್ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲದೆ ಇರೋದ್ರಿಂದ. ಸೊ ನಾನಿಲ್ಲಿ 3 ಮೊಟ್ಟೆ ಹಾಕೋತಾ ಇದ್ದೀನಿ. ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು 4 ಮೊಟ್ಟೆ ತೊಗೊಂಡಿದ್ದೆ ಅಲ್ವಾ. ಸೊ ನಾನು 2 ಆನಿಯನ್ಸ್ ತೊಗೊಂಡಿರೋದ್ರಿಂದ ಸೊ ನಂಗೆ 3 ಮೊಟ್ಟೆ ಸಾಕು ಅನ್ನಿಸ್ತು, ನಾನು 3 ಮೊಟ್ಟೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಕೂಡ 3 ಮೊಟ್ಟೆ ಹಾಕ್ಕೊಂಡು. ಸೊ ಮೊಟ್ಟೆನೂ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅದು ಫ್ರೈ ಆಗೋವರೆಗೂ ನಾವು ನೀಟಾಗಿ ಕೈ ಆಡ್ತಾ ಇರಬೇಕು. ಜಾಸ್ತಿ ಉರಿಲೂ ಇಡಬೇಡಿ, ಸ್ಟವ್ನ ತುಂಬ ಕಮ್ಮಿ ಉರಿಲೂ ಇಡಬೇಡಿ, ಲೋ ಫ್ಲೇಮಲ್ಲೇ ಹಿಡ್ಕೊಂಡು ಮಾಡಿ. ಇದನ್ನು ನೀಟಾಗಿ ಬರುತ್ತೆ. ಜಾಸ್ತಿ ಇಟ್ಟರೆ ಯಾಕಂದರೆ ಆನಿಯನ್ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ. ನೋಡಿ ಈ ಥರ ಫುಲ್ಲು ನೀಟಾಗಿ ಅದು ಬಿಡಿ ಹಾಕಬೇಕು ಮೊಟ್ಟೆ ನೀಟಾಗಿ. ಅಲ್ಲಿವರೆಗೂ ಕೈ ಆಡ್ತಾ ಇರಿ ಸ್ವಲ್ಪ. ಸೊ ಈಗ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾವು ನೆಕ್ಸ್ಟ್ ಈಗ ಮಸಾಲ ಪುಡೀಸ್ ಆ್ಯಡ್ ಮಾಡ್ಕೊಳ್ಳೋಣ. ಚೂರು ಒಂದು 1/4 ಚಮಚದಷ್ಟು ನೀವು ಅಂದರೆ ಅಡುಗೆ ಮನೇಲಿ ಬಳಸ್ತಿರಲ್ಲ ಸ್ಪೂನು, ಅದ್ರಲ್ಲಿ 1/4 ಚಮಚದಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಆಪ್ಷನಲ್ ಆಗೇ ಇಟ್ಕೊಳ್ಳಿ, ಬೇಕು ಅಂದರೆ ಹಾಕ್ಕೊಳ್ಳಿ. ನನಗೆ ಬೇಕು ಸ್ಪೈಸಿ ಸ್ವಲ್ಪ, ಸೊ ಅದರಿಂದ ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ. ಆಮೇಲೆ ಮೆಣಸಿನ ಪುಡಿನೂ ಅಷ್ಟೇ ಒಂದು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಮೆಣಸಿನ ಪುಡಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಪುಡಿಗಳೆಲ್ಲ ನಾನು ಸ್ವಲ್ಪ ಕಮ್ಮಿನೇ ಬಳಸ್ತಾ ಇದ್ದೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕಿರ್ತೀನಲ್ವ. ಸೊ ಓವರ್ ಸ್ಪೈಸಿ ಆಗಬಾರ್ದು, ಸ್ವಲ್ಪ ಸ್ಪೈಸಿಯಾಗೇ ಇರಬೇಕು. ಸೊ ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ. ಲಾಸ್ಟ್ಲಿ ಸ್ವಲ್ಪ ಉಪ್ಪು ಯಾಕೆ ಅಂತ ಅಂದರೆ ನಾನು ಸ್ವಲ್ಪ ಈಗ ಕಮ್ಮಿನೇ ಹಾಕ್ತೀನಿ ನಾನು, ಯಾಕೆಂದರೆ ನಾವು ಈರುಳ್ಳಿ ಫ್ರೈ ಮಾಡೋವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ ಅಲ್ವಾ. ಸೊ ಇವಾಗ ಉಪ್ಪು ನೋಡ್ಕೊಂಡು ಹಾಕಿ. ಉಪ್ಪು ಜಾಸ್ತಿ ಆಗೋದು ಸಿಕ್ಕಾಪಟ್ಟೆ ಉಪ್ಪು ಆಗಿಬಿಡುತ್ತೆ. ಸೊ ಇದಕ್ಕೆ ಆದಷ್ಟು ಉಪ್ಪು ಕಮ್ಮಿ ಇದ್ದಷ್ಟು ಕರೆಕ್ಟಾಗೇ ಇರುತ್ತೆ. ಸೊ ನಿಮ್ಗೆ ಉಪ್ಪು ಕಮ್ಮಿ ಆದರೆ ಬೇಕಂದರೆ ಆಮೇಲೆ ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಜಾಸ್ತಿ ಉಪ್ಪು ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಕೈ ಆಡಿ, ನೀಟಾಗಿ ನೋಡಿ ಆ ಥರ ಬಿಡಿ ಹಾಕಿ ಬರಬೇಕು. ಕರೆಕ್ಟಾಗಿ ಬರುತ್ತೆ ಆಗ ನಿಮಗೆ ನೋಡಿ. ಸೊ ಆ ಥರ ಬಿಡಿಯಾಗಿ ಆಯ್ತಾಗ ಕರೆಕ್ಟಾಗಿರುತ್ತೆ. ಸೊ ಎಣ್ಣೆ ಹಾಕಿದರೆ ನಿಮಗೇನು ಈ ಥರ ಫುಲ್ಲು ಬಿಡಿಯಾಗಿ ಬರ್ತಾ ಇರಲಿಲ್ಲ, ಫುಲ್ಲು ಆಯ್ಲಿ. ಅದು ಮುಟ್ಟಿದ್ರೂ ಆಯ್ಲಿ, ತಿನ್ನೋಗ್ಲೂ ಅಷ್ಟೇ ತುಂಬ ಆಯ್ಲಿ ಫೀಲ್ ಆಗಿಬಿಡುತ್ತೆ. ಸೊ ಈ ಥರ ಬಿಡಿಯಾಗಿ ಬರಬೇಕು ಯಾವಾಗಲೂ ಮೊಟ್ಟೆ ಪಲ್ಯ. ಸೊ ಆಯಿಲ್ ಕಮ್ಮಿನೇ ಯೂಸ್ ಮಾಡಿ. ನೋಡಿ ಆಲ್ಮೋಸ್ಟ್ ಇವಾಗ ಆಗಿದೆ. ಸೊ ಲಾಸ್ಟಲ್ಲಿ ಫೈನಲಲ್ಲಿ ಕೊತ್ತಂಬರಿ ಸಣ್ಣಕ್ಕೆ ನಾವು ಹಚ್ಕೊಂಡಿದ್ವಲ್ಲ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿನ ಯಾವಾಗಲೂ ಲಾಸ್ಟಲ್ಲಿ ಹಾಕ್ದಷ್ಟು ಸ್ಮೆಲ್ ಆಗ್ಬೋದು ಎಲ್ಲ ಸೂಪರಾಗಿರುತ್ತೆ. ಸೊ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಅಷ್ಟೇ ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಇರಲಿ ಅದು. ಸೊ ಆಲ್ಮೋಸ್ಟ್ ಫುಲ್ ಆಗಿದೆ. ವಾವ್, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇದು ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲ ತಿಂತಿದ್ರೆ ಸಖತ್ತಾಗಿರುತ್ತೆ. ಈವನ್ ಅನ್ನ ಸಾರು ಜೊತೆ ಇದನ್ನು ಸೈಡ್ ಡಿಶಾಗೂ ನಾವು ಯೂಸ್ ಮಾಡ್ಬೋದು ಗೊತ್ತಾ. ನೆಂಚ್ಕೊಂಡು ತಿನ್ನೋದು. ಒಬ್ಬೊಬ್ರಿಗೆ ಏನಾದರೂ ಸೈಡ್ಸ್ ಇದ್ದರೆ ಅಷ್ಟೇ ತಿಂತೀವಿ ಅಂತ ಅಂತಾರೆ. ಸೊ ಅಂಥವ್ರಿಗೂ ನೀವು ಇದನ್ನು ಮಾಡಿಕೊಡ್ಬೋದು. ಹೊರಗಡೆ ತಿಂಡಿ ತಿನ್ನೋದಕ್ಕಿಂತ ಇದು ಬೆಸ್ಟ್ ಸೈಡ್ ಡಿಶಾಗಿ ಯೂಸ್ ಮಾಡ್ಕೋಬೋದು. ನೋಡಿ ನಾನು ಚಪಾತಿ ಜೊತೆ ತಿಂತಾಯಿದ್ದೀನಿ ಇವತ್ತು, ಬೆಸ್ಟ್ ಕಾಂಬಿನೇಷನ್. ಥ್ಯಾಂಕ್ ಯು, ಎಲ್ಲ ಹೀಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್.